ಗುಡ್ ಮಾರ್ನಿಂಗ್. ವಾಟ್ ಎ ಬ್ರೈಟ್ ಪ್ಲೆಸೆಂಟ್ ಡೇ. ಲೋಟಸ್ ಲೇಕ್ ಹೊರಟಿದ್ದೀನಿ. ಗುಲಾವತಿ ಅಂತ ಓದಿದ್ದು ನೆಟ್ಟಲ್ಲಿ. ನಾನು ಹೊರಟು ಒಂದು 45 ಮಿನಿಟ್ಸ್ ಆಯಿತು, ಇನ್ನೂ ಸೇರಿಲ್ಲ. ಸ್ವಲ್ಪ ದೂರ ಇದೆ ಸಿಟಿಯಿಂದ. ಬಟ್ ಪ್ರಾಬ್ಲಮ್ ಏನಂದರೆ ಇಂದೋರ್ಲಿರೋರ್ಗೆ ಯಾರಿಗೂ ಆ ಜಾಗ ಗೊತ್ತಿಲ್ಲ. ಆಟೋದವ್ರಿಗೆ, ಬಸ್ ಅವ್ರಿಗೆ ಕೇಳಿ ಕೇಳಿ ಸಾಕಾಯಿತು. ಗುಲಾವತಿ, ಗುಲಾಬಿವಾಲ ತಾಲಾಬ್, ಗುಲಾಬಿವಾಲ ಲೇಕ್ ಏನೇನು ಹೇಳಿದ್ರು ಯಾರಿಗೂ ಅರ್ಥ ಆಗ್ತಿಲ್ಲ. ನಾನಿದ್ದಿದ್ದು ನವರತನ್ ಬಾಗ್, ಅಲ್ಲಿಂದ ಸರ್ವಟ್ಟೆ ಬಸ್ ಸ್ಟ್ಯಾಂಡ್ ಬಂದೆ. ಅಲ್ಲಿ ಕೇಳಿದ್ರೆ ಯಾರಿಗೂ ಗೊತ್ತಾಗಿಲ್ಲ. ಸರಿ, ಆಮೇಲೆ ಗಂಗ್ವಾಲ್ ಹೋಗ್ಬೋದು. ಗಂಗ್ವಾಲ್ ಬಸ್ ಸ್ಟ್ಯಾಂಡ್ ಬಂದೆ. ಗಂಗ್ವಾಲ್ ಬಸ್ ಸ್ಟ್ಯಾಂಡಲ್ಲಿ ಕೇಳಿದ್ರೆ ಇದು ಹೋಗಲ್ಲ, ಇಲ್ಲಿ ಯಾವುದು ಹೋಗಲ್ಲ, ಆ ಕಡೆ ಹೋಗಿ. ಸರಿ, ರೋಡ್ ಕ್ರಾಸ್ ಮಾಡ್ಕೊಂಡು ಇಲ್ಲಿ ಬಂದರೆ ಅಲ್ಲಿಂದ ಜಿನ್ಸಿ ಹಾಟ್ ಹೋಗ್ಬೋದು. ಜಿನ್ಸಿ ಹಾಟ್ ಸೊ ಜಿನ್ಸಿ ಹಾಟ್ಗೆ ಒಂದು ಬಸ್ ಸಿಕ್ಕಿದೆ, ಅದರಲ್ಲಿ ಕೂತಿದ್ದೀನಿ ಇವಾಗ. ರೈಟ್ ನಾವು ಅದರಲ್ಲಿ ಕೂತಿದ್ದೀನಿ. ಪುಣ್ಯಾತ್ಮ ಇನ್ನೂ ಹೊರಟಿಲ್ಲ. ದುಡ್ಡಂತೂ ತೊಗೊಂಬಿಟ್ಟ, ಪೈಸಾ 10 ರೂಪಾಯಿ ಪೈಸೆ ತೊಗೊಂಬಿಟ್ಟಿದ್ದಾನೆ. ಇನ್ನೂ ಹೊರಡಬೇಕು. ಸೊ ಅಲ್ಲಿಂದ ನೋಡ್ಬೇಕು ಬಸ್ ಸಿಗತ್ತಾ ಹೇಗೆ ಏನು ಕಥೆ ಗೊತ್ತಿಲ್ಲ. ಸೊ ಸ್ವಲ್ಪ ಟೈಮ್ ಇದೆ ಏರ್ಪೋರ್ಟ್ಗೆ ಹೋಗೋಕ್ಕೆ ಮುಂಚೆ. ಸೊ ಆ ಗುಲಾಬಿ ಲೇಕ್ ತುಂಬ ಚೆನ್ನಾಗಿದೆ ಅಂತ ರಿವ್ಯೂಸ್ ಇದೆ, ಅದಕ್ಕೆ ನೋಡೋಣ ಅಂತ ಹೊರಟಿದ್ದೀನಿ. ಜಿನ್ಸಿ ಹಾಟಿಂದ ಇನ್ನೊಂದು ಬಸ್ಸೋ ಆಟೋನೋ ಈ ರಿಕ್ಷಾನೋ ತೊಗೋಬೇಕು. ಎಲ್ಲಿದೆ ಗೊತ್ತಿಲ್ಲ. ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೊರಟಿದ್ದೀನಿ, ನೋಡಬೇಕು. ಆಯಿತು, ಇಂದೋರ್ ಯಾತ್ರೆ ಮುಗೀತು. ಉಜ್ಜೈನ್ ಮಹಾಕಾಲ್, ಓಂಕಾರೇಶ್ವರ್ ಜ್ಯೋತಿರ್ಲಿಂಗ, ಮಾಹೇಶ್ವರ್ ನರ್ಮದಾ ಘಾಟ್, ನದಿ ಸ್ನಾನ, ಖಜರಾನ ಗಣೇಶ್ ಮಂದಿರ್, ಬड़ा गणपति मंदिर, कांच मंदिर, जैन वाला मंदिर, सब कुछ हो गया. ಆಯಿತು, ಇಂದೋರ್ ಯಾತ್ರೆ ಮುಗೀತು. ಏರ್ಪೋರ್ಟ್ ಒಳಗೆ ಬಂದೆ. ಮನೆಗೆ ಹೋಗೋಣ. ಪ್ರಾಬ್ಲಮ್ ಅಂದರೆ ಲೋಟಸ್ ಲೇಕ್ ಒಂದು ಉಳಿದೋಯ್ತು. ಅದು ಆಗಿದ್ರೆ ಚೆನ್ನಾಗಿತ್ತು. ಎಲ್ಲಿಂದ ಏರ್ಪೋರ್ಟಿಂದ ಹತ್ತಿರ 16 ಕಿಲೋಮೀಟರ್ಸ್. ಬಟ್ ಯಾವುದು ಬಸ್ ಇಲ್ಲ ಅಲ್ಲಿ. ಬಸ್ಗಳು ಸಿಕ್ಕಾಬಡೆ ಚೇಂಜ್ ಮಾಡ್ಕೊಂಡು ಹೋಗ್ಬೇಕು. ಬೆಳಿಗ್ಗೆ ಹೇಳಿದ್ನಲ್ಲ ಕತೆ, ಅಲ್ಲಿಂದ ಮುಂದಕ್ಕೆ ಹೇಳಿದ್ರೆ ಗಂಗ್ವಾಲಿಂದ ಜಿನ್ಸಿ ಹಾಟ್ ಬಂದೆ. ಜಿನ್ಸಿ ಹಾಟಿಂದ ಹಾತೋದ್ ಬಸ್ಗೆ ಹೋಗು. ಅಲ್ಲಿಂದ ಜಿನ್ಸಿ ಹಾಟಿಂದ ಹಾತೋದ್ ಬಸ್ಸಲ್ಲಿ ಕೂತ್ಕೊಂಡೆ. ಅಲ್ಲಿ ಡ್ರೈವರ್ಗೆ ಹೇಳಿದೆ, ಅಣ್ಣ ಹಾತೋದಲ್ಲಿ ಇಳಿಸ್ಬಿಡು, ನನಗೆ ಅಲ್ಲಿಂದ ಗುಲಾವಟಿ ಲೇಕ್ ಹೋಗಬೇಕು, ಲೋಟಸ್ ಲೇಕ್ ಹೋಗಬೇಕು ಅಂತಂದೆ. ಹೊರಟ್ಬಿಡ್ತು ಬಸ್ಸು. ಆಮೇಲೆ ಇವರು ಡ್ರೈವರ್ ಹೇಳಿದ್ರು, ಇಲ್ಲಮ್ಮ ನಿಂಗೆ ಅಲ್ಲಿ ತುಂಬ ಕಷ್ಟ ಆಗುತ್ತೆ, ಬಸ್ಗಳಿಲ್ಲ ಅಲ್ಲಿಂದ, ನಿಂಗೆ ಎಲ್ಲ ಅವ್ರವ್ರ ಪ್ರೈವೇಟ್ ವೆಹಿಕಲ್ಸ್ ಇರೋರು ಮಾತ್ರ ಹೋಗ್ತಾರೆ, ತುಂಬ ದೂರ ಇದೆ ಲೇಕು ಅಂತಂದರು. ಅಷ್ಟೊತ್ತಿಗಾಗಲೇ 11:15 ಟೈಮು. ಸೊ ನಾ ಏನು ಮಾಡಿದೆ, ಸುಮ್ಮನೆ ಹಿಂಗೆ ಹೋಗೋದು. ಆಮೇಲೆ 1 ಗಂಟೆ ಅಷ್ಟೊತ್ತಿಗೆ ಟೆನ್ಷನ್ ಶುರು ಆಗೋದು, ಬಿ ಪಿ ಜಾಸ್ತಿ ಆಗೋದು, ಓಡಿ ಬರೋದು ಏರ್ಪೋರ್ಟ್ಗೆ. ಯಾಕೆ ಅಂದ್ಬಿಟ್ಟು ಅದೊಂದು ಮಿಸ್ ಆಯಿತು. ಹಾಗೂ ಏರ್ಪೋರ್ಟಿಗೆ ಬಂದು ಟ್ರೈ ಮಾಡಿದೆ. ಇಲ್ಲಿಂದ ಹತ್ತಿರ 16 ಕಿಲೋಮೀಟ್ರ್ ಅಷ್ಟೇ. ಅಲ್ಲಿ ಕ್ಯಾಬ್ ಡ್ರೈವರ್ಸ್ನ ಕೇಳಿದ್ರೆ ನಂಗೆ ಗೊತ್ತಿಲ್ಲ ಅಂತಾರೆ. ಸರಿ, ಯಾಕೆ ಈಗಾಗಲೇ 11:45 ಆಗ್ತಾಯಿದೆ. ಸೊ 2 hours ಇದೆ ಅಷ್ಟೇ ಟೈಮ್. ಈ ಸಲ ಆಗಲಿಲ್ಲ, ಅದೊಂದು ಉಳಿದೋಯ್ತು, ಬೇಜಾರು. ನೆಕ್ಸ್ಟ್ ಟೈಮ್ ನೋಡೋಣ. ಮತ್ತೆ ಬರಬೇಕು. ಮಾಂಡು ಇದೆ, ತುಂಬ ಜಾಗಗಳಿದೆ. ಉಜ್ಜೈನ್ಗೆ ಮತ್ತೆ ಹೋಗಬೇಕು, ಮತ್ತೆ ಬರೋಣ. ಫಿರ್ ಕಭಿ. ಓಕೆ, ಚಲೋ. ಏರ್ಪೋರ್ಟ್ ಚಲತೆ. ಬಂತು ಏರ್ಪೋರ್ಟು, ಕಾಣಿಸ್ತಿದೆಯಾ? ಏರ್ಪೋರ್ಟ್ ಬಂತು. ಚಲೋ, ಒಳಗೆ ಹೋಗೋಣ. ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿಕೊಂಡು ಆಮೇಲೆ ಚೆಕ್-ಇನ್ ಆಗಿಬಿಡೋಣ. ಬೋರ್ಡಿಂಗ್ ಪಾಸ್ ಬಂದಿದೆ. ಸೊ ಸ್ಟ್ರೈಟ್ ಸೆಕ್ಯೂರಿಟಿ ಚೆಕ್ ಹೋಗೋದು ಅಷ್ಟೆ. ಓಕೆ. ಇನ್ನೊಂದು ಲಾಸ್ಟ್ ಪ್ರಯತ್ನ ಮಾಡೋಣ ಅಂತ ಇಲ್ಲಿ ಏರ್ಪೋರ್ಟಲ್ಲೇ ಕ್ಯಾಬ್ ಅವ್ರನ್ನ ಕೇಳಿದೆ. ಬಟ್ ಒಂದು ಒಳ್ಳೆ ನ್ಯೂಸ್ ಅಂದರೆ ಅವ್ರಿಗೆ ಜಾಗ ಗೊತ್ತಿತ್ತು, ಲೋಟಸ್ ವ್ಯಾಲಿ ಅಂತ ಜಾಗ ಗೊತ್ತಿತ್ತು. ಸರಿ, ಹೋಗಿ ಬರ್ಬೋದಾ ಅಂತ ಕೇಳಿದ್ರೆ ಹೋಗಿ ಬರ್ಬೋದು ಅಂತಂದರು. ಎಷ್ಟೊತ್ತಾಗುತ್ತೆ ಅಂದರೆ 3 to 4 hours ಆಗುತ್ತೆ ಅದು. ಸೊ ಅಷ್ಟೊತ್ತಿಗಾಗಲೇ 12:15 ಟೈಮ್. ತುಂಬ ಟ್ರಾಫಿಕ್ ಇರುತ್ತೆ, ಲೇಟ್ ಆಗುತ್ತೆ ಅಂತಂದರು. ಸೊ ಹಾಗಾಗಿ ಆವಾಗ ಡಿಸೈಡ್ ಮಾಡಿದೆ, ಬೇಡಪ್ಪ ಇವಾಗ ರಿಸ್ಕ್ ತೊಗೊಳಕ್ಕೆ ಬೇಡ ಅಂದ್ಬಿಟ್ಟು
ಸರಿ ಬೇಡಪ್ಪ ಅಂತ ಹೇಳಿ ಒಳಗೆ ಬಂದು ಇದು ಚೆಕ್ಇನ್ ಆಗಿ ಬಂದ್ಬಿಟ್ಟೆ. ಸೊ ಇವಾಗ ಏರ್ಪೋರ್ಟಲ್ಲಿ ಕೂತಿದ್ದೀನಿ. ಸೊ ನೆಕ್ಸ್ಟ್ ಟೈಮ್ ಏನು ಮಾಡಬೇಕಂದ್ರೆ ಅದು ಏನಂದರೆ ಏರ್ಪೋರ್ಟಿಂದ ತುಂಬ ಹತ್ತಿರ ಅದು. ಸೊ ಇಳಿತಿದ್ದಂಗೆ ಫಸ್ಟು ಅಲ್ಲಿಗೆ ಹೊಟ್ಟೋಗ್ಬೇಕು. ಬಿಫೋರ್ ಚೆಕಿಂಗ್ ಇಟ್ಟಿದ್ದ ಹೋಟೆಲ್ ಅಲ್ವಾ, ಫಸ್ಟು ಅಲ್ಲಿಗೆ ಹೊಟ್ಟೋಗಿ 1 or 2 hours ಸ್ಪೆಂಡ್ ಮಾಡಿ ಆಮೇಲೆ ಹೋಟೆಲ್. ಸೊ ದಟ್ ವಿಲ್ ಬಿ ಐಡಿಯಾ. ಸೊ ನೆಕ್ಸ್ಟ್ ಟೈಮ್ ನೋಡೋಣ. ಬಟ್ ತುಂಬ ಚೆನ್ನಾಗಿದೆ ಅಂತೆ, ಒಂದ್ಸರಿ ನೋಡಬೇಕು. ನೆಕ್ಸ್ಟ್ ಟೈಮ್ ನೋಡೋಣ, ಒಂದು ಅವಕಾಶ ಸಿಗ್ಬೋದೇನೋ. ಬಟ್ ಪ್ರೆಸೆಂಟ್ಲಿ ಏರ್ಪೋರ್ಟಿಗೆ ಬಂದಾಯಿತು. ಸೊ ಕೂತಿದ್ದೀನಿ ಫ್ರೆಶ್ ಆಗಿ. ನೈಸ್. ನಿನ್ನೆ ಇನ್ನೊಂದು ಕ್ರೇಜಿ ಐಡಿಯಾ ಬಂದಿತ್ತು. ಏನಂದರೆ ಇವತ್ತು ಬೆಳಿಗ್ಗೆ ಫಸ್ಟ್ ಬಸ್ಗೆ ಉಜ್ಜಯಿನ್ಗೆ ಹೊಟ್ಟೋಗೋಣ ಅಂತ. ಉಜ್ಜಯಿನ್ಗೆ ಹೋಗಿ ಅಲ್ಲಿ ಜಂತರ್ ಮಂತರ್ ನೋಡೋಕ್ಕಾಗಿರಲಿಲ್ಲ ಮೊನ್ನೆ ಸಂಡೇ ಹೋದಾಗ. ಸೊ ವಾಟ್ ಐ ಥಾಟ್ 45 minutes ಬಸ್ ಜರ್ನಿ ಇಲ್ಲಿಂದ, 77 kilometers ಅಂದರೆ 1.5 ಗಂಟೆ ಬಸ್ ಜರ್ನಿ ಇಲ್ಲಿಂದ. ಸೊ ಅಲ್ಲಿ ಉಜ್ಜಯಿನ್ಗೆ ಹೋಗಿ 6 ಗಂಟೆಗೆ ಫಸ್ಟ್ ಬಸ್ ಇದೆ ಅಂತಂದರು. ಸೊ ಅಲ್ಲಿಗೆ ಹೋಗಿ ಡೈರೆಕ್ಟ್ ಏರ್ಪೋರ್ಟಿಗೆ ಬಂದ್ಬಿಡೋಣ ಅಂತಲೂ ಅಂದ್ಕೊಂಡೆ. ಬಟ್ ಆಮೇಲೆ ಏನಾಯಿತು, ನಮ್ಮ ಗ್ರಾಚಾರಕ್ಕೆ ಸೆಕೆಂಡ್ ಟೈಮ್ ಯಾವಾಗ ಏನು ಮಾಡಿದ್ರೂ ಸ್ವಲ್ಪ ಎಡವಟ್ಟೆ ಆಗುತ್ತೆ. ಫಸ್ಟ್ ಟೈಮ್ ಮಾತ್ರ ಸಿಕ್ಕಾಬಿಟ್ಟೆ ಸ್ಮೂತಾಗಿ ಆಗಿಬಿಡುತ್ತೆ, ಏನೇ ಕೆಲಸ ಮಾಡಲಿ. ಅದೇ ಕೆಲಸ ರಿಪೀಟ್ ಮಾಡಿ ಸೆಕೆಂಡ್ ಟೈಮ್ ಮಾಡೋಕ್ಕೆ ಹೋದರೆ ಏನೋ ಒಂದು ಎಡವಟ್ಟಾಗುತ್ತೆ. ಸರಿ ಯಾಕೆ ಬೇಡ, ರೋಡಲ್ಲಿ ಜಾಮ್ ಗೀಮ್ ಆಗೋದು, ಅಲ್ಲಿ ಲೇಟ್ ಆಗೋದು, ಏರ್ಪೋರ್ಟಿಗೆ ಲೇಟ್ ಆಗೋದು, ನಂಗೆ ಟೆನ್ಷನ್ ಆಗೋದು ಬೇಡ ಅಂದ್ಬಿಟ್ಟು ಸರಿ ಡ್ರಾಪ್ ಮಾಡಿದೆ. ಸೊ ಬೆಳಿಗ್ಗಿಂದ ಅದೇ ಬೋರ್. ಇವತ್ತು ಏನೂ ಮಾಡೋಕ್ಕಾಗಿಲ್ಲ, ಬೇಜಾರಾಗೋಯ್ತು. ಇವತ್ತು 3 ಗಂಟೆಗೆ ಫ್ಲೈಟು, ಆಲ್ಮೋಸ್ಟ್ ಹಾಫ್ ಡೇ ವೇಸ್ಟ್ ಆಯಿತು. ಏನೂ ಮಾಡೋಕ್ಕಾಗಿಲ್ಲ ಕನ್ಸ್ಟ್ರಕ್ಟಿವ್. ಎನಿವೆ, ಬಟ್ ಇಂದೋರ್ ಸುತ್ತಿದೆ. ಇವತ್ತೂ ಸುಮಾರು ಒಂದು 50 kilometers ಸುತ್ತಿಬಿಟ್ಟಿದ್ದೀನಿ ಇವತ್ತು ಆರಾಮ್ಸೆ ಏರ್ಪೋರ್ಟಿಗೆ ಬರೋಕ್ಕೆ ಮುಂಚೆ. ಸೊ ಇಂದೋರ್ ನೋಡಿದೆ. ಯಾವ ಟೂರಿಸ್ಟು ನನ್ನಷ್ಟು ನೋಡಿರಲ್ಲ ಇಂದೋರು, ಟ್ರಾವೆಲರು. ಸೊ ಅದೊಂದು ಪಾಸಿಟಿವ್ ಆಯಿತು. ಇಂದೋರ್ ನೋಡಿದೆ, ಜನಗಳನ್ನ ಹತ್ತಿರದಿಂದ ನೋಡಿದೆ. ಸೊ ಕ್ಲೀನ್ ಸಿಟಿ ಅಂತ ಅವರೇ ಹೇಳ್ಕೊತಾರೆ. ಸೊ ಅದೆಲ್ಲ ನೋಡಿದೆ. ಏನೋ ಗೊತ್ತಿಲ್ಲ, ಕ್ಲೀನಾಗಿದೆ, ರೋಡ್ಸಲ್ಲೆಲ್ಲ ಕ್ಲೀನಾಗಿದೆ, ಏನು ತೊಂದರೆ ಇಲ್ಲ. ಬಟ್ ಜನಗಳೇ ಅದೇ ಗುಟ್ಕಾ ಅದೆಲ್ಲ ಇದೆಯಲ್ಲ, ಅದೆಲ್ಲ ಬ್ಯಾನ್ ಮಾಡಬೇಕು ಫಸ್ಟು. ಅದು ಉಗಿಯೋದು ಜಾಸ್ತಿ. ಕ್ಲೀನ್ ಸಿಟಿ ಅಂತ ಅವರವರೇ ಹೇಳ್ಕೊತಾರೆ, ಹಮಾರಾ ಶಹರ್ ಕ್ಲೀನ್ ಶಹರೇ ಅಂತ. ಕ್ಲೀನಾಗಿ ಇಟ್ಕೋಪ್ಪ ನೀನು. ಆಮೇಲೆ ಯಾವುದೇ ಬಿಲ್ಡಿಂಗ್ ನೋಡಿದ್ರೂ ನಿಯರ್ಲಿ ಒಂದು 30, 40, 50, 60 years ಓಲ್ಡ್ ಇದೆ. ಅದು ಫ್ಯಾಬ್ರಿಕೇಷನ್ ಹೋಗ್ಬಿಟ್ಟಿದೆ, ಅದೆಲ್ಲ ಬರೀ ಜುಗಾಡು. ನನಗೇನೋ ನೋಡಿದ್ರೆ ಬರೀ ಗುಜ್ರಿ, ಹೋಲ್ಸೇಲ್ ಗುಜ್ರಿ ಥರ ಇದೆ ಇಡೀ ಊರೇ. ನಾನು ಯಾವುದೇ ಏರಿಯಾಗೆ ಹೋದ್ರೂ ಸ್ವಲ್ಪ ಅಪ್ಪರ್ ಮಿಡಲ್ ಕ್ಲಾಸ್ ಏರಿಯಾಗೂ ಹೋಗಿದ್ದೀನಿ, ಮಿಡಲ್ ಕ್ಲಾಸ್ಗೂ ಹೋಗಿದ್ದೀನಿ, ಪಾಶ್ಗೂ ಹೋಗಿದ್ದೀನಿ, ರಿಚ್ ಕ್ಲಾಸ್ಗೂ ಹೋಗಿದ್ದೀನಿ, ಆಮೇಲೆ ಲೋವರ್ ಮಿಡಲ್ ಕ್ಲಾಸ್ಗೂ ಎಲ್ಲ ಕಡೆ ಹೋಗಿ ಬಂದ್ಬಿಟ್ಟೆ ಈ 4 daysಲ್ಲಿ. ಆಲ್ಮೋಸ್ಟ್ 100-150 kilometers ಸುತ್ತಬಿಟ್ಟಿದ್ದೀನಿ ನಾನು ಇಂದೋರ್ನೇ, ಬರೀ ಇಂದೋರೇ. ಸೊ ನನಗೇನು ಅಷ್ಟು ಕ್ಲೀನ್ ಅನಿಸ್ಲಿಲ್ಲ. ಇನ್ನೂ ಸ್ವಲ್ಪ ರೆನೋವೇಷನ್ನು, ಫ್ಯಾಬ್ರಿಕೇಷನ್ನು ಕ್ಲೀನಾಗಿ ಇಟ್ಕೋಬೋದು. ಬರೀ ಜುಗಾಡು ಗುಜ್ರಿ ಎರಡೇ ಕಾಣಿಸ್ತಾ ಇದೆ ನನಗೆ. ಎನಿವೆ, ಅದು ಅವ್ರವ್ರ ಇಷ್ಟ, ಅವ್ರವ್ರ ಎಕನಾಮಿಕ್ ಕಂಡೀಷನ್ನು. ಬಟ್ ಕ್ಲೀನ್ ಸಿಟಿ ಅಂತ ಹೇಳ್ಕೋಬಾರ್ದು, ಓಕೆನಾ? ಡೂ ಸಮಥಿಂಗ್ ಅಬೌಟ್ ಇಟ್. ಇಫ್ ಯು ವಾಂಟ್ ಟು ಕ್ಲೇಮ್ ಇಟ್ಸ್ ಅ ಕ್ಲೀನ್ ಸಿಟಿ, ಡೂ ಸಮಥಿಂಗ್ ಅಬೌಟ್ ಇಟ್, ಓಕೆ? ಬಟ್ ಒಂದು ನನಗೆ ತುಂಬ ಅಪ್ರಿಷಿಯೇಟ್ ಮಾಡಬೇಕಂದ್ರೆ, ಶೇರ್ ಆಟೋ ಇದೆ. ನಮ್ಮ ಬೆಂಗಳೂರಲ್ಲಿ ಶೇರ್ ಆಟೋನೇ ಇಲ್ಲ, ಶೇರಿಂಗ್ ಕಾನ್ಸೆಪ್ಟೇ ಇಲ್ಲ. ಇನ್ಫ್ಯಾಕ್ಟ್ ಒಂದೇ ಆಫೀಸ್ನವರು ಕ್ಯಾಬ್ ಶೇರಿಂಗ್ ಮಾಡ್ತೀನಿ, ಕಾರ್ ಪೂಲಿಂಗ್ ಮಾಡ್ತೀವಿ ಅಂದ್ರೇ ಆಟೋದವರು, ಕ್ಯಾಬ್ ಅವರು ಸ್ಟ್ರೈಕ್ ಹೋದರು, ಶೇರ್ ಮಾಡೋಕ್ಕೆ ಬಿಡಲ್ಲ. ಬಟ್ ಇಲ್ಲಿ ಎಷ್ಟು ದೂರ ಟ್ರಾವೆಲ್ ಮಾಡಿ ನೀವು 5 to 6 kilometers ಟ್ರಾವೆಲ್ ಮಾಡಿ, ಶೇರ್ ಆಟೋ ಇರುತ್ತಲ್ಲ, ಬರೀ 10 ರೂಪಾಯಿ ಅಷ್ಟೇ. 10 ರೂಪಾಯಿ, ಅದರಲ್ಲಿ ಸುಮಾರು 4-8 ಒಂದು 10-12 ಜನ ಇಡಿಸ್ಬೋದು, ಅಷ್ಟು ಕೂಡಿಸ್ತಾರೆ. ಎಲ್ಲಿಂದ ಎಲ್ಲೋದ್ರೂ ನೀವು 10 ರೂಪಾಯಿ ಬರೀ. ಅದು ನಂಗೆ ತುಂಬ ಇಷ್ಟ ಆಯಿತು. ಆರಾಮಾಗಿ ಈ ರಿಕ್ಷಾ ಇರುತ್ತೆ, ಎಲೆಕ್ಟ್ರಿಕ್ ರಿಕ್ಷಾ ಅದಿರುತ್ತೆ, ಅದರಲ್ಲಿ 10 ರೂಪಾಯಿ. ಆಟೋದಲ್ಲಿ ಸ್ವಲ್ಪ ಕಾಸ್ಟ್ಲಿ, ಬಿಕಾಸ್ ನಾವೇ ಹೋಗ್ಬೇಕಾಗುತ್ತೆ, ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಈ ರಿಕ್ಷಾ ಬೆಸ್ಟು, ಅದರಲ್ಲೇ ಓಡಾಡ್ತಾ ಇದ್ದೆ ನಾನು ಆರಾಮಾಗಿ. 10 ರೂಪಾಯಿ ಕೊಡೋದು, ಎಲ್ಲದರಲ್ಲಿ ಎಲ್ಲಿಗೆ ಹೋಗ್ಬೇಕು ಹೇಳ್ಬಿಡೋದು, ಅವ್ರು ಇಳಿಸ್ಬಿಡ್ತಾನೆ ಭಯ್ಯ. ಚೆನ್ನಾಗಿತ್ತು. ಸೊ ಅದೊಂದು ತುಂಬ ಚೆನ್ನಾಗಿದೆ. ಬೆಂಗಳೂರಲ್ಲಿ ಅದೊಂದು ಬರಬೇಕು. ಈ ರಿಕ್ಷಾ ತುಂಬಾ ನೆಸೆಸಿಟಿ ಇಲ್ಲಿ ಬೆಂಗಳೂರಲ್ಲಿ, ಪಾಯಿಂಟ್ ಟು ಪಾಯಿಂಟ್. ಇವ್ರುಗಳು ಅವ್ರದ್ದೇ ಒಂದು ಫಿಕ್ಸ್ಡ್ ರೂಟ್ ಅಂತಿರುತ್ತೆ, ಎಲ್ಲಿ ಕೇಳಿದ್ರಲ್ಲಿ ಬರೋಲ್ಲ ಆಟೋದವ್ರ ಥರ. ಅವ್ರ ರೂಟಲ್ಲಿ ನಮ್ಮ ಜಾಗ ಇದ್ದರೆ ಹತ್ತಿಸ್ಕೋತಾರೆ, ಇಲ್ಲಾಂದರೆ ಇಲ್ಲ ಹೋಗಲ್ಲ ಅಂದ್ಬಿಡ್ತಾರೆ.
ಕೇಳ್ಕೊಂಡು ಹೋಗ್ಬೇಕು ಅಲ್ಲಿಗೆ ಯಾವ ರಿಕ್ಷಾ ಹೋಗುತ್ತೆ ಅಂದರೆ ಆ ರೋಡಲ್ಲಿ ತೋರಿಸ್ತಾರೆ, ಅಲ್ಲಿದೆ ನೋಡಿ ಅವ್ನು ಹೋಗ್ತಾನೆ ನೋಡಿ ಅಂತ. ಸೊ ಅದರಲ್ಲಿ ಹೋಗಬೇಕು. ಆ ಥರ ಬೆಂಗಳೂರಲ್ಲಿ ಬಂದರೆ ನಮ್ಮಂಥವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಯಾವುದೇ ಊರಲ್ಲಿ ಹೋದ್ರೂ ನಾವು ಕಲಿಯೋದು ಏನೋ ಒಂದು ಇದ್ದೇ ಇರುತ್ತೆ. ಅದೇ ಥರ ಇಲ್ಲೂ ಇದೆ. ಸೊ ಚೆನ್ನಾಗಾಯಿತು, ಇಂದೋರ್ ಟ್ರಿಪ್ ತುಂಬ ಚೆನ್ನಾಗಾಯಿತು. ನೆವರ್ ಎಕ್ಸ್ಪೆಕ್ಟೆಡ್ ಐ ವಿಲ್ ಬಿ ವಿಸಿಟಿಂಗ್ ಮಧ್ಯಪ್ರದೇಶ್. ಸೊ ಇಂದೋರ್ ಚೆನ್ನಾಗಾಯಿತು 4 ಡೇಸು. ಇನ್ನೇನು ಬೇಕಪ್ಪ, रहने के लिए जगह थी, खाने के लिए मिल गई थी, अच्छे से खाना मिल गई थी, घूमने के लिए भी था, रिसोर्सेस था, और क्या चाहिए हॉलीडे को. मस्त निकला मेरा हॉलीडे. आई एम वेरी हैप्पी. सो ನೈಸ್, ಹ್ಯಾಪಿ ಮೆಮರೀಸ್. ಎಲ್ಲಿಂದ ಅಂದರೆ ಇಂದೋರ್ ಫಸ್ಟ್ ಬಂದಾಗಿಂದ ಬಡ ಗಣಪತಿ ಮಂದಿರ, ಏರ್ಪೋರ್ಟಿಂದ CPWD ಗೆಸ್ಟ್ ಹೌಸ್ಗೆ ಹೋಗುವಾಗಲೇ ಬಡ ಗಣಪತಿ ಮಂದಿರ ನೋಡ್ಕೊಂಡು ಹೊಟ್ಟದೆ. ಅದು ತುಂಬ ಚೆನ್ನಾಗೈತೆ, ಒಳ್ಳೆ ಶುರುವಾತ ಆಯ್ತದು. ಆಮೇಲೆ ಅಲ್ಲಿಂದ ಚೆಕ್-ಇನ್ ಆಗಿಬಿಟ್ಟು ರೈಟ್ ಅವೇ ಇದಕ್ಕೆ ಕೊಟ್ಟದೆ, ಉಜ್ಜಯಿನ್ ಕೊಟ್ಟದೆ. ಉಜ್ಜಯಿನು ಹೇಳಿದ್ದೀನಿ ಅದ್ರ ಕಥೆ ಎಲ್ಲ. ಅಲ್ಲಿಂದ ನೆಕ್ಸ್ಟ್ ಡೇ ಮಾರ್ನಿಂಗ್ ಓಂಕಾರೇಶ್ವರ್ಗೆ ಹೋದೆ. ಓಂಕಾರೇಶ್ವರಲ್ಲಿ ಜ್ಯೋತಿರ್ಲಿಂಗ ದರ್ಶನ ಸ್ವಲ್ಪ ಕಷ್ಟ ಆಯಿತು. ಬಟ್ ಮಜಾ ಅಂದರೆ ಒಳಗೆ ಹೋಗಿ ಹಂಗೂ ಧೈರ್ಯ ಮಾಡಿ ಒಂದು ಹುಡುಗ ಬಂದ, ಬಾ ನಾ ಕರ್ಕೊಂಡು ಹೋಗ್ತೀನಿ ಅಂತ. ಅವನ ಜೊತೆ ಹೋದೆ, ಈಶ್ವರನೇ ಬಂದ ಅಂದ್ಕೊಂಡು ಹೋದೆ. ಅವನ ಜೊತೆ ಹೋಗಿ ಗರ್ಭಗುಡಿ ಒಳಗೆ ಹೋಗಿ ದರ್ಶನ ಆಯಿತು. ಬಟ್ ಅಲ್ಲಿ ಮಜಾ ಇತ್ತು ಅಂದರೆ, ನಾನು ದರ್ಶನ ಮಾಡ್ತಿದ್ದಂಗೆ ಓಂಕಾರೇಶ್ವರು ಹೆಂಗೆ ನಗ್ತಾ ಇದ್ದ ಗೊತ್ತಾ. ಐ ಜಸ್ಟ್ ಫೆಲ್ಟ್ ಹಿ ವಾಸ್ ಲೈಕ್ ಲಾಫಿಂಗ್ ಅಲೌಡ್. ಇದಕ್ಕೆ ಇಷ್ಟು ಕಷ್ಟಪಟ್ಟು ನೀನು ಒಳಗೆ ಬರೋಕ್ಕೆ ಒದ್ದಾಡ್ತಿದ್ಯಲ್ಲ ನೀನು ಅಂತ. ಐ ಫೆಲ್ಟ್ ಹಿ ವಾಸ್ ಸೇಯಿಂಗ್. ಸಿಕ್ಕಾಬಿಟ್ಟು ನಗ್ತಾ ಇದ್ದ ಅವನು ಓಂಕಾರೇಶ್ವರು. ನಂಗೆ ಅದು ನೋಡ್ಬಿಟ್ಟು ಒಂದೇ 2-3 ಸೆಕೆಂಡು ಇರಲಿಲ್ಲ. ದರ್ಶನ ಮಾಡಿಬಿಟ್ಟು ಬಂದೆ ಹೊರಗೆ. ಬಂದಮೇಲೆ ಆಮೇಲೆ ಅನಿಸ್ತು, ಹಿ ವಾಸ್ ಲಾಫಿಂಗ್ ಅಟ್ ಮೀ ಸೋ ವೈಲ್ಡ್ಲಿ. ಸಿಕ್ಕಾಬಿಟ್ಟು ಚೆನ್ನಾಗಿತ್ತು ಆ ಅನುಭವ. ಕೊನೆಗೂ ಬಂದ್ಯಾ, ಇದಕ್ಕಿಷ್ಟು ಕಷ್ಟಪಟ್ಟೆ ಅಲ್ಲ ಒಳಗೆ ಬರೋಕ್ಕೆ ಅಂತ. ಹಿ ವಾಸ್ ಟೀಸಿಂಗ್ ಆ್ಯಕ್ಚುಲಿ. ಹೌದಪ್ಪ, ಏನು ಮಾಡೋದು ನೀನು. ಬಿಗ್ ಡಿಫ್ರೆನ್ಸ್, ವೆರಿ ಬಿಗ್ ಡಿಫ್ರೆನ್ಸ್ ಏನು ಅಂದರೆ, ಉಜ್ಜಯಿನ್ಲಿ ಮಹಾಕಾಲೇಶ್ವರ ಮಂದಿರ ಇದೆಯಲ್ಲ, ಅದು ಗರ್ಭಗುಡಿಯಿಂದ ಸಿಕ್ಕಾಪಟ್ಟೆ ಸ್ಪೇಷಿಯಸ್ ಆಗಿದೆ ದರ್ಶನ ಮಾಡೋಕ್ಕೆ. ಸಿಕ್ಕಾಪಟ್ಟೆ ಇದ್ರಷ್ಟಿದೆ, ಹಿಂಗಿದೆ, ಫುಲ್ ಹಾರಿಜಾಂಟಲ್ ಹಿಂಗೆ ಹೋಗುತ್ತೆ, ಎಲ್ಲಿ ನಿಂತರೂ ಕಾಣುತ್ತೆ. ಬಟ್ ಓಂಕಾರೇಶ್ವರಲ್ಲಿ ಹಂಗಿಲ್ಲ, ಗರ್ಭಗುಡಿ ಒಳಗೆ ಹೋಗಬೇಕು. ಆ್ಯಂಡ್ ದೋಸ್ ಏನು ವಾಲಂಟಿಯರ್ಸ್ ಇರ್ತಾರಲ್ಲ ಅವರು ಮತ್ತು ಈ ಭಕ್ತಾದಿಗಳು, ದೇ ಕ್ರಿಯೇಟ್ ಖೇಯಾಸ್. ಅದು ಚಿಕ್ಕ ಏರಿಯಾ, ಅದು ಇಷ್ಟೇ ಚಿಕ್ಕ ಏರಿಯಾ, ಅದು ಗರ್ಭಗುಡಿ ಇದೆ, ಹಿಂಗೆ ಹೋಗಿ ಹಿಂಗೆ ಬರಬೇಕು. ಸೊ ದೇ ಕ್ರಿಯೇಟ್ ಖೇಯಾಸ್, ದೇ ಕೀಪ್ ಪುಷಿಂಗ್ ಪೀಪಲ್. ಆ್ಯಂಡ್ ಅಟ್ ಎ ಟೈಮ್ 20-25 ಪೀಪಲ್ ಒಳಗೆ ಹೋಗ್ಬೇಕು ಗರ್ಭಗುಡಿಲಿ. ವೆರಿ ಸ್ಮಾಲ್, ಸೋ ಸ್ಮಾಲ್. ಉಸಿರು ಕಟ್ಟತ್ತೆ. ನಮ್ಮಂಥವ್ರಿಗೆ ಡೆಲಿಕೇಟ್ ಡಾರ್ಲಿಂಗ್ಸ್ ನಾವೆಲ್ಲ. ಹೆದರ್ತೀವಿ ನಾವು. ಕಲ್ಕತ್ತಾ ಕಾಳಿ ಮಂದಿರ್ಲು ನಂಗೆ ಇದೇ ಆಗಿದ್ದು. ಅದೇ ಕ್ರಿಯೇಟೆಡ್ ಖೇಯಾಸು. ಅಲ್ಲಿ ನನ್ನ ಫ್ರೆಂಡ್ ಸವಿತಾ ನನ್ನ ಕರ್ಕೊಂಡು ಹೋಗಿದ್ದಕ್ಕೆ ದರ್ಶನ ಆಯಿತು. ಸೋ ಮೆನಿ ಥ್ಯಾಂಕ್ಸ್ ಟು ಹರ್. ಇಲ್ಲಿ ಕೂಡ ಐ ಆಮ್ ವೆರಿ ಶ್ಯೂರ್ ಶಿ ಈಸ್ ಕನ್ಸರ್ನ್ಡ್ ಅಬೌಟ್ ಮೀ ಓನ್ಲಿ ದರ್ಶನ ಆಗೋಕ್ಕೆ ಇಲ್ಲಿ. ಬಿಕಾಸ್ ಅವ್ರು ಹೋಗಿ ಬಂದಿದ್ದಾರೆ ಅವರು ಲಾಸ್ಟ್ ಇಯರು. ಸೊ ಅವ್ರಿಗೆ ಗೊತ್ತು ಹೆಂಗೆ, ಎಲ್ಲಿ ಯಾವ ಥರ ರಶ್ ಇರುತ್ತೆ ಅಂತ. ಶಿ ಈಸ್ ರಿಯಲಿ ಕನ್ಸರ್ನ್. ನಂಗೆ ಗೊತ್ತು, ಅರ್ಥ ಆಗುತ್ತೆ, ಬಾಯ್ಬಿಟ್ಟು ಹೇಳಲ್ಲ ಅಷ್ಟೇ ಅವರು. ಬಟ್ ಏನಂದರೆ, ನನಗೆ ದೇವ್ರ ದಯದಿಂದ ಒಂದು ಹುಡುಗ ಸಿಗ್ದ, ಬಾ ನನ್ನ ಜೊತೆ ಅಂತ ಕರ್ಕೊಂಡು ಹೋದ. ಅವನೇ ಈಶ್ವರನೇ ಬಂದು ಕರ್ಕೊಂಡೋಗಿ ದರ್ಶನ ಕೊಟ್ಟು ಹೊರಗೆ ಕಳಿಸ್ಕೊಟ್ಟ. ಐ ಆಮ್ ವೆರಿ ಶ್ಯೂರ್. ಸೊ ಎಲ್ಲಿಂದ ಶುರು ಮಾಡಿದೆ ಅಲ್ಲೇ ಮರ್ತ್ಬಿಡ್ತೀನಿ, ಹೀಗೆ ಮಾತು. ಸೊ ಇಷ್ಟ ಆಯಿತು ಇಂದೋರ್ ಕತೆ, ಉಜ್ಜಯಿನಿ ಕತೆ, ಓಂಕಾರೇಶ್ವರ್. ಭಾಳ ಚೆನ್ನಾಗೈತಿ ಈ ಸಲ ಟ್ರಿಪ್. ಮಾತ್ರ ನನಗೆ ಖುಷಿ ಆಯಿತು, ನನಗೆ ಚೆನ್ನಾಗಾಯಿತು. ಸೊ ಲುಕಿಂಗ್ ಫಾರ್ವರ್ಡ್ ಟು ಅನದರ್ ಟೂರ್, ಅನದರ್ ಟ್ರಾವೆಲ್. ನೆಕ್ಸ್ಟ್ ಮಂತ್ ವಿತ್ ಫ್ಯಾಮಿಲಿ ಇದೆ. ಅದು ಡಿಫ್ರೆಂಟ್ ಸ್ಟೋರಿ, ಡಿಫ್ರೆಂಟ್ ವೇವ್ ಲೆಂತ್ ಅದು ಆ್ಯಕ್ಚುಲಿ. ಸೊ ಅದು ಅಲ್ಲೇ ಶಿವಮೊಗ್ಗ ಹತ್ರ ಹಾಲಿಡೇಗೆ. ಸೊ ಅದು ನೋಡಬೇಕು. ಲುಕಿಂಗ್ ಫಾರ್ವರ್ಡ್ ಟು ದ್ಯಾಟ್ ಆಲ್ಸೋ. ನೋಡೋಣ. ಸೊ ಸೂನ್ ಲುಕಿಂಗ್ ಫಾರ್ವರ್ಡ್ ಟು ಅನದರ್ ಸೋಲೋ ಟ್ರಾವೆಲ್. ಎಲ್ಲೋಗ್ತೀನಿ ಇನ್ನೂ ಪ್ಲ್ಯಾನ್ ಮಾಡಿಲ್ಲ. ನೆಕ್ಸ್ಟ್ 2 ಟ್ರಾವೆಲ್ಸ್ ವಿತ್ ಫ್ಯಾಮಿಲಿ ಇದೆ. ಸೊ ಅದೊಂದು ಎಕ್ಸೈಟ್ಮೆಂಟು. ಸೊ ಅದೊಂದಾದಮೇಲೆ ನಂದು ನೆಕ್ಸ್ಟ್ ಸೋಲೋ ಟ್ರಾವೆಲ್ ಎಲ್ಲಿದೆ ಅಂತ ಗೊತ್ತಿಲ್ಲ. ಅಷ್ಟರೊಳಗೆ ಇರುತ್ತೋ ಅದಾದಮೇಲೆ ಇರುತ್ತೋ ಗೊತ್ತಿಲ್ಲ. ಐ ವಿಲ್ ಕೀಪ್ ಯು ಆಲ್ ಪೋಸ್ಟೆಡ್. ನಾನು ಲುಕ್ ಫಾರ್ವರ್ಡ್ ಮಾಡ್ತಾಯಿದ್ದೀನಿ. ಸೊ ಫಾರ್ ಫಾರ್ ಮೈ ಜುಲೈ solo travel to Indore, Ujjain, Omkareshwar and Maheshwar.